ಇದು ನಮ್ಮ ದೇಹಕ್ಕೆ ಭಾಳ ಒಳ್ಳೆಯದು. ನಮ್ಮ ಫ್ಯಾಟನ್ನು ಕಡಿಮೆ ಮಾಡುತ್ತೆ, ಇಮ್ಯುನಿಟಿ ಬೂಸ್ಟ್ ಮಾಡುತ್ತೆ, ಬ್ಲಡ್ ಶುಗರ್ ಲೆವೆಲನ್ನು ಇದು ಕಂಟ್ರೋಲ್ ಮಾಡುತ್ತೆ. ನಾವು ಯಾವುದೇ ಥರ ಎಕ್ಸಸೈಸ್ ಮಾಡದೆ, ಉಪವಾಸ ಮಾಡದೆ ನಮ್ಮ ಹೊಟ್ಟೆಯ ಸುತ್ತ ಇರುವಂತಹ ಬೊಜ್ಜನ್ನು ಕಡಿಮೆ ಮಾಡೋದಕ್ಕೆ ತುಂಬ ಒಳ್ಳೆಯ ಒಂದು ಡ್ರಿಂಕ್ ಅಂತಲೇ ಹೇಳ್ಬೋದು. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ವೆಯ್ಟ್ ಲಾಸ್ಗೆ, ನಮ್ಮ ಹೊಟ್ಟೆಯ ಸುತ್ತ ಇರುವಂತಹ ಬೊಜ್ಜನ್ನು ಕಡಿಮೆ ಮಾಡೋದಕ್ಕೆ ನಾವು ಏನನ್ನು ಮಾಡ್ಬೋದು, ಯಾವುದೇ ಥರ ಉಪವಾಸ ಮಾಡದೆ, ವ್ಯಾಯಾಮ ಮಾಡದೆ ನಾವು ಇದೊಂದು ಡ್ರಿಂಕನ್ನು ಕುಡಿತಾ ಬರೋದ್ರಿಂದ ನಮ್ಮ ಹೊಟ್ಟೆ ಸುತ್ತ ಇರುವಂತಹ ಬೊಜ್ಜು ಕಡಿಮೆ ಆಗುತ್ತೆ. ಹಾಗಾದರೆ ಆ ಡ್ರಿಂಕ್ ಏನು, ಅದನ್ನು ಯಾವಾಗ ಕುಡಿಬೇಕು, ಎಷ್ಟು ಪ್ರಮಾಣದಲ್ಲಿ ಕುಡಿಬೇಕು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವೊಂದು ಸಬ್ಸ್ಕ್ರೈಬ್ ಮಾಡಿದರೆ ನನಗೆ ಇನ್ನೂ ಒಂದು ಸ್ವಲ್ಪ ಪ್ರೋತ್ಸಾಹ ಕೊಟ್ಟಂಗಾಗುತ್ತೆ. ಇನ್ನೂ ಹೆಚ್ಚಿನ ಒಳ್ಳೆಯ ವೀಡಿಯೋಸ್ನ ನಾನು ನಿಮಗೆ ಕೊಡ್ತಾ ಹೋಗ್ತೀನಿ. ಸೊ ಬನ್ನಿ ಹಂಗಾರೆ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಹೋಗೋಣ. ಫಸ್ಟಿಗೆ ನಾನಿಲ್ಲಿ ಒಂದು ಬಟ್ಲನ್ನ ತೊಗೊಂಡ್ಬಿಟ್ಟು ಅದಕ್ಕೆ 1 ಗ್ಲಾಸಷ್ಟು ನಾನು ನೀರನ್ನು ಹಾಕ್ತಾಯಿದ್ದೀನಿ. ನೋಡಿ, ನಾನಿಲ್ಲಿ ಒಬ್ಬರಿಗೆ ಮಾಡೋದಕ್ಕೆ ತೋರಿಸ್ತಾ ಇರೋದು. ಇವಾಗ ಇಬ್ಬರಿಗೆ ನಿಮಗೆ ಏನಾದ್ರು ಬೇಕು ಅಂದರೆ 2 ಗ್ಲಾಸ್ ನೀರನ್ನು ಹಾಕಬೇಕಾಗುತ್ತೆ. ನಾನು ಒಬ್ಬರಿಗೆ ಮಾಡೋದ್ರಿಂದ 1 ಗ್ಲಾಸ್ ನೀರನ್ನು ಹಾಕ್ತಾಯಿದ್ದೀನಿ. ಈ ನೀರು ಚೆನ್ನಾಗಿ ಕುದಿಬೇಕಾಗುತ್ತೆ. ಒಂದು 5 ನಿಮಿಷ ಚೆನ್ನಾಗಿ ಇದು ಕುದಿಬೇಕು, ಚೆನ್ನಾಗಿ ಬಾಯ್ಲ್ ಆಗಬೇಕು. ಆವಾಗ ನಾವು ಒಂದು 2 ಪೀಸ್ನಷ್ಟು ನಾವಿಲ್ಲಿ ಚಕ್ಕೆನ ಹಾಕ್ಕೊಬೇಕಾಗುತ್ತೆ. ಚಕ್ಕೆ ನಮ್ಮ ದೇಹಕ್ಕೆ ಬಹಳ ಒಳ್ಳೆಯದು. ನಮ್ಮ ಬ್ಲಡ್ಡಲ್ಲಿರುವ ಶುಗರ್ ಲೆವೆಲನ್ನು ಇದು ಕಡಿಮೆ ಮಾಡುತ್ತೆ, ಇಮ್ಯುನಿಟಿನ ಇದು ಬೂಸ್ಟ್ ಮಾಡುತ್ತೆ. ಯಾರಿಗೆ ಹೊಟ್ಟೆ ಸುತ್ತ ಬೊಜ್ಜು ಇರುತ್ತೆ ಅವರಿಗೆ ಬ್ಲಡ್ಡಲ್ಲಿ ಶುಗರ್ ಲೆವೆಲ್ ಜಾಸ್ತಿ ಆಗಿರುತ್ತೆ. ಅದಕ್ಕೆ ಅವರು ಏನೇ ಆಹಾರ ತಿಂದರೂ ಕೂಡ ಅವರಿಗೆ ಸರಿಯಾಗಿ ಜೀರ್ಣ ಆಗಲ್ಲ. ನಾವು ತಿಂದಂಥ ಆಹಾರ ಸರಿಯಾಗಿ ಜೀರ್ಣ ಆಗಲಿಲ್ಲ ಅಂದರೆ ಆಟೋಮೆಟಿಕ್ಕಾಗಿ ಅದು ಫ್ಯಾಟ್ ಆಗಿ ಹೊಟ್ಟೆಯಲ್ಲಿ ಸ್ಟೋರ್ ಆಗ್ತಾ ಹೋಗುತ್ತೆ. ಆವಾಗ ಹೊಟ್ಟೆಯ ಸುತ್ತ ಬೊಜ್ಜು, ಜೋತು ಬಿದ್ದಂತಹ ಬೊಜ್ಜು ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಬೊಜ್ಜಾಗೋದಕ್ಕೆ ಮೇಯ್ನ್ ರೀಸನ್ ಇದಾಗಿರುತ್ತೆ. ಸೊ ನಾವು ಇದನ್ನು ಚಕ್ಕೆನ ಯೂಸ್ ಮಾಡ್ತಾ ಬರೋದ್ರಿಂದ ಇದು ಯಾವುದೇ ಕಾರಣಕ್ಕೆ ಆಗೋದಿಲ್ಲ. ಹೊಟ್ಟೆಯಲ್ಲಿ ಸುತ್ತ ಏನು ಬೊಜ್ಜಾಗುತ್ತಲ್ಲ ಅದನ್ನು ಇದು ಕಂಟ್ರೋಲ್ ಮಾಡುತ್ತೆ. ನಾವು ತಿಂದಂಥ ಆಹಾರ ಸರಿಯಾಗಿ ಜೀರ್ಣ ಆಗೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಹಾಗಾಗಿ ಚಕ್ಕೆ ನಮ್ಮ ದೇಹಕ್ಕೆ ಭಾಳ ಒಳ್ಳೆಯದು. ನಾವು ಚಕ್ಕೆ ಯೂಸ್ ಮಾಡಿದರೆ ಅಂದರೆ ಎಷ್ಟು ಪ್ರಮಾಣದಲ್ಲಿ ಯೂಸ್ ಮಾಡಬೇಕು ಅಷ್ಟೇ ಯೂಸ್ ಮಾಡಬೇಕು. ಜಾಸ್ತಿ ಯಾವುದು ಯೂಸ್ ಮಾಡೋಕ್ಕೆ ಹೋಗಬೇಡಿ. ಅತಿ ಆದರೆ ಅಮೃತನ ವಿಷ ಅಂತ ಹೇಳ್ತಾರಲ್ಲ ಆ ಥರ. ನಾನು 2 ಪೀಸ್ ಚಕ್ಕೆ ಹಾಕಿದ್ದೀನಲ್ವ, ಇದು ಚೆನ್ನಾಗಿ ಬಾಯ್ಲ್ ಆಗಬೇಕು. ಫಸ್ಟಿಗೆ ನಾನು ಬಾಯ್ಲ್ ಮಾಡಿದ್ದೀನಿ ನೀರನ್ನು. ಅದು ಒಂದು 5 ನಿಮಿಷ ಚೆನ್ನಾಗಿ ಬಾಯ್ಲ್ ಆದಮೇಲೆ ಚಕ್ಕೆ ಒಂದು 2 ಪೀಸ್ ಹಾಕಿದ್ದೀನಿ. ಇದು ಅಷ್ಟೇ, ಚಕ್ಕೆನೂ ಅಷ್ಟೇ ಒಂದು 2 ನಿಮಿಷ, 2ರಿಂದ 3 ನಿಮಿಷ ಚೆನ್ನಾಗಿ ಬಾಯ್ಲ್ ಆಗಬೇಕಿದು. ಒಂದು ಸ್ಪೂನ್ ಸಹಾಯದಿಂದ ಇದನ್ನು ನೀಟಾಗಿ ಉಟ್ಟಾಡಿ. ಆವಾಗ 2 ಕಡೆ ನೀಟಾಗಿ ಬಾಯ್ಲ್ ಆಗಿಬಿಟ್ಟು ಅದರಲ್ಲಿರುವಂತಹ ಅಂಶನ ನೀರಿನಲ್ಲಿ ಅದು ಬಿಡ್ತಾ ಹೋಗುತ್ತೆ. ಇವಾಗ ಈ ಟೈಮ್ನಲ್ಲಿ ನಾನು ಜೀರಿಗೆ ತೊಗೊಳ್ತಾ ಇದ್ದೀನಿ. ನೋಡಿ, ಜೀರಿಗೆನೂ ಅಷ್ಟೇ ನಮ್ಮ ಬಾಡಿಗೆ ತುಂಬಾ ಒಳ್ಳೆಯದು. ಇದು ನಮ್ಮ ದೇಹಕ್ಕೆ ಫ್ಯಾಟನ್ನು ಕಡಿಮೆ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಇದರಲ್ಲಿ ಥೈರೋಪಿನಾನ್ ಎನ್ನುವ ಆ್ಯಂಟಿ ಆಕ್ಸಿಡೆಂಟ್ ಮತ್ತು ಆ್ಯಂಟಿ ಇನ್ಫ್ಲಾಮೆಂಟರಿ ಪ್ರಾಪರ್ಟಿ ಇರುವಂತಹ ಒಂದು ಕಾಂಪೌಂಡ್ ಇರುವುದರಿಂದ ಇದು ನಮ್ಮ ಬ್ಲಡ್ ಶುಗರ್ ಲೆವೆಲನ್ನು ಕಡಿಮೆ ಮಾಡುತ್ತೆ. ಮೆಟಬಾಲಿಸಮ್ನನ್ನು ಇದು ಹೆಚ್ಚು ಮಾಡ್ತಾ ಹೋಗುತ್ತೆ. ನಾವು ಮಲ್ಕೊಂಡಿದ್ರೂ ಸಹ, ಯಾವುದೇ ಎಕ್ಸಸೈಸ್ ಮಾಡದೇ ಇದ್ದರೂ ಸಹ ಬೆಳ್ಳಿ ಫ್ಯಾಟ್ ಕಡಿಮೆ ಆಗೋದಕ್ಕೆ ಇದು ತುಂಬಾ ಹೆಲ್ಪ್ ಮಾಡುತ್ತೆ. ನೋಡಿ, ನಾನು ಜೀರಿಗೆ ಹಾಕ್ತಾಯಿಲ್ಲ, ಜೀರಿಗೆನ ಪೌಡ್ರ್ ಮಾಡ್ಕೊಂಬಿಟ್ಟು ಪೌಡ್ರನ್ನ ಹಾಕ್ತಾಯಿದ್ದೀನಿ. 1 ಸ್ಪೂನ್ನಷ್ಟು ಜೀರಿಗೆ ಪೌಡ್ರು ನಮಗಿಲ್ಲಿ ಬೇಕಾಗುತ್ತೆ. ಆ ಚಕ್ಕೆ ಚೆನ್ನಾಗಿ ಅದು ನೀರಿನ ಜೊತೆ ಚೆನ್ನಾಗಿ ಕುದ್ದಾದಮೇಲೆ ಅದು ಅದರಲ್ಲಿರುವಂತಹ ಒಂದು ಸತ್ವವನ್ನು ನೀರಿನಲ್ಲಿ ಬಿಟ್ಟ ಮೇಲೆ ನಾವು ಇದನ್ನು ಜೀರಿಗೆ ಪೌಡ್ರನ್ನ ಹಾಕಬೇಕಾಗುತ್ತೆ. ನೋಡಿ, ನಾನು ಸ್ವಲ್ಪ ಜೀರಿಗೆ ಪೌಡ್ರನ್ನ ಹಾಕಿಬಿಟ್ಟು ತೋರಿಸ್ತಾ ಇದ್ದೀನಿ. 1/4 ಸ್ಪೂನಷ್ಟು. ಎಷ್ಟು ಚೆನ್ನಾಗಿ ಅದು ಚಕ್ಕೆ ಮೇಲೆ ಕೆಳಗಡೆ 2 ಕಡೆ ನೀಟಾಗಿ ಬಾಯ್ಲ್ ಆಗಿ ಅದರಲ್ಲಿರುವಂತಹ ಅಂಶವನ್ನು ಬಿಡ್ತಾಯಿದೆ ಅಂಥೇಳಿ. ಇದು ಪರ್ಫೆಕ್ಟಾಗಿ ಇವಾಗ ಚಕ್ಕೆ ಚೆನ್ನಾಗಿ ಕುದ್ದಿದೆ ಅಂಥೇಳಿ ಅರ್ಥ. ಈ ಟೈಮಲ್ಲಿ ನಾನು ಒಂದು ಸ್ಪೂನಷ್ಟು ಜೀರಿಗೆ ಪೌಡ್ರನ್ನ ಹಾಕ್ಕೊತಾ ಇದ್ದೀನಿ. ಫಸ್ಟಿಗೆ ಒಂದು ಸ್ವಲ್ಪ ಹಾಕಿದ್ನಲ್ವ, 3/4 ಸ್ಪೂನ್ ಇವಾಗ ಹಾಕ್ತಿದ್ದೀನಿ. ನೋಡಿ, ಟೋಟಲಾಗಿ 1 ಸ್ಪೂನು ಜೀರಿಗೆ ಪೌಡ್ರನ್ನ ನಾವು ಹಾಕ್ಕೊಬೇಕಾಗುತ್ತೆ. ಜೀರಿಗೆ ಪೌಡ್ರು 1 ಸ್ಪೂನಷ್ಟು ಹಾಕ್ಕೊಂಬಿಟ್ಟು, ಜೀರಿಗೆ ಪೌಡ್ರು ಹಾಕಿದ ಮೇಲೆ ನೀವು ಜಾಸ್ತಿ ಬಾಯ್ಲ್ ಮಾಡೋ ಅವಶ್ಯಕತೆ ಇಲ್ಲ. ಜಸ್ಟ್ ಒಂದು 2 ನಿಮಿಷ ಬಾಯ್ಲ್ ಆದರೆ ಸಾಕಾಗುತ್ತೆ. ಫಸ್ಟಿಗೆ ಎಲ್ಲ ಚೆನ್ನಾಗಿ ಬಾಯ್ಲ್ ಆಗಿರುತ್ತಲ್ವ, ಚಕ್ಕೆ ಎಲ್ಲ ಚೆನ್ನಾಗಿ ಬಾಯ್ಲ್ ಆಗಿರುತ್ತಲ್ವ, ಜೀರಿಗೆ ಪೌಡ್ರು ಜಾಸ್ತಿ ಬಾಯ್ಲ್ ಆಗೋದು ಬೇಡ. ಒಂದು 2 ನಿಮಿಷ ಅಷ್ಟೇ ಚೆನ್ನಾಗಿ ಕುದಿಸ್ಬಿಟ್ಟು ಇದನ್ನು ಗ್ಯಾಸ್ ಆಫ್ ಮಾಡಿದರೆ ಸಾಕಾಗುತ್ತೆ. ನೋಡಿ, ಇವಾಗ ಚೆನ್ನಾಗಿ ಬಾಯ್ಲ್ ಆಗ್ತಾಯಿದೆ ಅದು. ಈ ಟೈಮಲ್ಲಿ ನಾನು ಗ್ಯಾಸನ್ನು ಆಫ್ ಮಾಡ್ತಾಯಿದ್ದೀನಿ. ಆಫ್ ಮಾಡಿದ ಮೇಲೆ ಒಂದು 2 ನಿಮಿಷ ತಣ್ಣಗಾಗೋದಕ್ಕೆ ಬಿಡಿ. ತುಂಬ ಕುದಿಯುವಂಥದ್ದನ್ನೇ ಸೋಸೋ ಅವಶ್ಯಕತೆ ಇಲ್ಲ. ಒಂದು 2 ನಿಮಿಷ ತಣ್ಣಗಾಗೋದಕ್ಕೆ ಬಿಡಿ. 2 ನಿಮಿಷ ಚೆನ್ನಾಗಿ ತಣ್ಣಗಾದಮೇಲೆ ಇದನ್ನು ಶೋಧಿಸ್ಕೊಳ್ಳಿ. ನೆಕ್ಸ್ಟ್ ಇದನ್ನು ಯಾವಾಗ ಕುಡಿಬೇಕು ಅಂತ ಹೇಳೋದಾದರೆ, ರಾತ್ರಿ ಊಟವಾದ ಮೇಲೆ ಇದನ್ನು ಕುಡಿಬೇಕು. ಇವಾಗ ಮಲಗೋಕ್ಕೂ ಒಂದು ಅರ್ಧ ಗಂಟೆ ಮುಂಚೆ ಕುಡಿದ್ರೆ ಸಾಕಾಗುತ್ತೆ. ಇವಾಗ ಊಟ ಆದಷ್ಟು ಬೇಗ ಮಾಡಿ. ಲೇಟ್ ನೈಟಾಗಿ ಊಟ ಮಾಡಿದರೆ ಇನ್ನೂ ಹೆಲ್ತ್ ಇಶ್ಯೂಸ್ ಆಗುತ್ತೆ. ಏಕೆಂದರೆ ನಾವು ತಿಂದಂಥ ಆಹಾರ ಸರಿಯಾಗಿ ಜೀರ್ಣ ಆಗೋದಿಲ್ಲ. ಹಾಗಾಗಿ ಆಲ್ಮೋಸ್ಟ್ 8:30 ಒಳಗಡೆ ಊಟ ಮಾಡಬೇಕು. ಊಟ ಆಗಿ ಒಂದು 2 ಅವರ್ ಆದಮೇಲೆ ಮಲ್ಕೊಬೇಕು. ಸೊ ಮಲ್ಗೋಕ್ಕೂ ಒಂದು ಅರ್ಧ ಗಂಟೆ ಮುಂಚೆ ಇದನ್ನು ಕುಡಿದ್ರೆ ಸಾಕಾಗುತ್ತೆ.
ಮತ್ತು ಡೈಲಿ ಒಂದೇ ಮೆಸರ್ಮೆಂಟಲ್ಲಿ ಇದನ್ನು ಕುಡಿ, ಒಂದಿನ ಜಾಸ್ತಿ ಒಂದಿನ ಕಡಿಮೆ ಮಾಡಬೇಡಿ. ಇವಾಗ ನೋಡಿ ನಾನು 1 ಗ್ಲಾಸ್ ನೀರನ್ನು ಕುದಿಯೋಕೆ ಇಟ್ಟಿದ್ದೀನಿ ಅಲ್ವಾ, ಇವಾಗ ಅದು ಎಷ್ಟಾಗಿದೆ ಅಂತ ತೋರಿಸ್ತಿದ್ದೀನಿ ನೋಡಿ. 3/4 ಗ್ಲಾಸ್ ಆಗಿದೆ, ಅಂದರೆ ಅಷ್ಟು ಚೆನ್ನಾಗಿ ಇದು ಕುದಿದೆ. 1 ಗ್ಲಾಸ್ ನೀರು 3/4 ಗ್ಲಾಸ್ ಆಗಿದೆ, ಅಷ್ಟು ಆದರೆ ಸಾಕಾಗುತ್ತೆ. ಇವಾಗ ಡೈಲಿ ನೀವು 3/4 ಗ್ಲಾಸ್ ಕುಡಿತಿದ್ದೀರ ಅಂದರೆ 3/4 ಗ್ಲಾಸೇ ಕುಡಿತಾ ಬನ್ನಿ. ಇವಾಗ ಒಂದಿನ 1 ಗ್ಲಾಸು, ಒಂದಿನ ಅರ್ಧ ಗ್ಲಾಸು ಆ ಥರ ಕುಡಿಬೇಡಿ. ಇನ್ನು ಎಷ್ಟು ದಿನ ಇದು ತೊಗೊಬೇಕು ಅಂದರೆ 1 ವೀಕ್ ತೊಗೊಳ್ಳಿ, ನಿಮಗೆ 5 ಡೇಸಲ್ಲೇ ರಿಸಲ್ಟ್ ಬರುತ್ತೆ. ಇವಾಗ ಒಂದು 5 ದಿನ ಇದನ್ನು ಕಂಟಿನ್ಯೂಸ್ ಕುಡಿತಾ ಬಂದರೆ ನಿಮಗೆ ಗೊತ್ತಾಗುತ್ತೆ ಎಷ್ಟು ನಮಗೆ ಹೊಟ್ಟೆ ಬೊಜ್ಜು ಕಮ್ಮಿ ಆಗಿದೆ ಅಂತೇಳಿ. 1 ವೀಕ್ ಕುಡಿದ್ರೆ ಸಾಕಾಗುತ್ತೆ. 1 ವೀಕ್ ಕುಡಿದಾದ್ಮೇಲೆ ಸ್ಟಾಪ್ ಮಾಡಿ, ಆಮೇಲೆ ನಿಮಗೆ ರಿಸಲ್ಟ್ ಗೊತ್ತಾಗ್ತಾ ಹೋಗುತ್ತೆ. ಸೊ ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು. ಐ ಹೋಪ್ ಇವತ್ತಿನ ವಿಡಿಯೋ ನಿಮಗೆಲ್ರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್.